ಹಾಯ್ ಕರ್ನಾಟಕ. ನಾನು ನಿನ್ನೆ ಸಂಜೆ ನಮ್ಮ ಅಮ್ಮ ಜೊತೆ ವೈಕುಂಠ ಏಕಾದಶಿ ಇರೋದ್ರಿಂದ ದೇವ್ರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಪದ್ಮನಾಭನಗರಕ್ಕೆ ಬಂದೆ. ಸೊ ಇಲ್ಲಿ ನೋಡಿದ್ರಂತೂ 1.5 ಕಿಲೋಮೀಟ್ರ್ ನಿಂತಿದ್ದಾರೆ ಟ್ರಾಫಿಕ್ಕು. ಸೊ ಹಂಗೂ ಹಿಂಗೂ ಮಾಡಿ ದೇವ್ರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ನಿಂತ್ಕೊಂಡು ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಜನ ಇದ್ದಾರೆ. ಈ ಗೋಪುರವಂತೂ ಆಲ್ಮೋಸ್ಟ್ ಒಂದು 5-6 ಇಯರ್ಸಿಂದ ಮಾಡ್ತಾನೇ ಇದ್ದಾರೆ. ಅದು ಯಾವಾಗ ಕಂಪ್ಲೀಟ್ ಮಾಡ್ತಾರೋ ಗೊತ್ತಿಲ್ಲ ಮಾತ್ರ. ಹಾಗೆ ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದು ಇಲ್ಲೊಂದು ವೆಂಕಟೇಶ್ವರ ಸ್ವಾಮಿದು ಸ್ಟ್ಯಾಚು ಮಾಡಿದರು, ತುಂಬ ಚೆನ್ನಾಗಿತ್ತು ಇದು ನೋಡೋಕ್ಕೆ. ಸೊ ಹಾಗೆ ಒಳಗಡೆ ಹೋಗ್ತಾ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡೆ. ವರ್ಷದ ಆರಂಭದಲ್ಲಿ ಕಷ್ಟ ಕೊಟ್ಬಿಡ ಅಂತ ಹೇಳೋದಿಲ್ಲ, ಏನೇ ಕಷ್ಟ ಕೊಟ್ಟರು ಅದನ್ನು ಎದುರಿಸುವಂಥ ಶಕ್ತಿ ಕೊಟ್ಟು ಕಾಪಾಡೋ ಭಗವಂತ ಅಂತ ನಾನು ದೇವ್ರ ಹತ್ರ ಬೇಡ್ಕೊಂಡೆ. ಸೊ ಅಲ್ಲಿಂದ ಹಾಗೆ ಹೊರಗಡೆ ಬಂದು ವೈಕುಂಠ ದ್ವಾರದಿಂದ ಸ್ವಾಮಿ ದರ್ಶನ ಮಾಡಿದ್ರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಹಾಗೆ ಹೊರಗಡೆ ಬಂದು ಅಮ್ಮ ಪಾನಿಪುರಿ ತಿನ್ನಬೇಕು ಅಂದರು. ಸೊ ಸ್ವಲ್ಪ ಪಾನಿಪುರಿ ತಿಂದ್ಕೊಂಡು ಅಲ್ಲಿಂದ ಡೈರೆಕ್ಟು ಮನೆಗೆ ಹೊರಟು ಸ್ನೇಹಿತರೆ.